ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ವೆಲ್ಕಮ್ ಟು ಕಾವ್ಯಶ್ರೀ ಕ್ರಿಯೇಟಿವ್ 29. ಇದು ನನ್ನ ಹೊಸ ಚಾನಲ್ಲು. ಈ ಚಾನಲ್ನಲ್ಲಿ ಇದು ನನ್ನ 3ನೇ ವಿಡಿಯೋ. ಈ ಚಾನಲಲ್ಲಿ ಯೂಟ್ಯೂಬ್ಗೆ ರಿಲೇಟೆಡ್ ಆಗಿ ವಿಡಿಯೋಸ್ ಬರ್ತಾ ಇರುತ್ತೆ ದಿನ. ಹಾಗೆ ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ರೆ ಅವ್ರಿಗೆ ಒಂಚೂರು ಹೆಲ್ಪ್ ಆಗಲಿ ಅನ್ನೋಕ್ಕೋಸ್ಕರ ಈ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಪ್ಲೀಸ್ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ಚಾನಲ್ ಮಾಡ್ಕೊಂಡಿದ್ರೆ ನನಗೂ ಕೂಡ ಹೇಳಿ, ನಾನು ಕೂಡ ಸಪೋರ್ಟ್ ಮಾಡ್ತೀನಿ. ನನ್ನ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿರ್ತೀವಿ, ಯಾವ ಕ್ಯಾಟಗರಿ ತಗಂಗೆ ವೀಡಿಯೋಸ್ನ ಮಾಡಬೇಕು, ವ್ಯೂಸ್ನ ಹೇಗೆ ಜಾಸ್ತಿ ಮಾಡ್ಕೋಬೇಕು ಅಂತ ತುಂಬ ಜನರಿಗೆ, ಹೊಸ ಯೂಟ್ಯೂಬರ್ಸ್ಗಳಿಗೆ ಗೊತ್ತೇ ಇರೋದಿಲ್ಲ, ಐಡಿಯಾನೂ ಇರೋದಿಲ್ಲ. ಸುಮ್ಮನೆ ಏನೋ ಒಂದು ಬ್ಲಾಗ್ ಮಾಡ್ತಾ ಇರ್ತೀವಿ ಅಥವಾ ಏನೋ ಒಂದು ವೀಡಿಯೋಸ್ ಮಾಡ್ತಾ ಹೋಗ್ತೀವಿ, ಅದು ವ್ಯೂಸ್ ತೊಗೊಳ್ಳಲ್ಲ, ಸಬ್ಸ್ಕ್ರೈಬರ್ಸು ಬರೋಲ್ಲ, ಅಲ್ಲಿ ಬೇಜಾರಾಗುತ್ತೆ, ಇಂಟ್ರೆಸ್ಟೇ ಕಡಿಮೆ ಆಗ್ತಾ ಬರುತ್ತೆ. ನಮಗೆ ಸಡನ್ನಾಗಿ ವ್ಯೂಸ್ ಜಾಸ್ತಿ ಬರಬೇಕು, ಯಾವ ಥರದ ವೀಡಿಯೋಸ್ನ ಮಾಡಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಿಂಪಲಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪ್ಲೀಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಓಕೆನಾ. ಹೇಗೆ YT ಸ್ಟುಡಿಯೋ ಮುಖಾಂತರ ನಾವು ಯೂಟ್ಯೂಬರ್ಸ್ಗೆ ಫಸ್ಟು ಮೇನ್ ಬೇಕಾಗಿರುವಂಥ ಆ್ಯಪ್ ಅಂದರೆ ಅದು ಯೂಟ್ಯೂಬ್ ಬಿಟ್ಟರೆ YT ಸ್ಟುಡಿಯೋನೇ, ಓಕೆನಾ. YT ಸ್ಟುಡಿಯೋ ಮುಖಾಂತರ ನಾವು ಯಾವ ಥರ ವೀಡಿಯೋಸ್ನ ಮಾಡಬೇಕು ಮತ್ತು ಯಾವ ಥರ ಸಬ್ಸ್ಕ್ರೈಬರ್ಸ್ ಮತ್ತು ಯಾವ ಥರ ವ್ಯೂಸ್ನ ಜಾಸ್ತಿ ಮಾಡ್ಕೋಬೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡ್ಕೊಂಡು ಬನ್ನಿ. ಆ್ಯಂಡ್ ಪ್ಲೀಸ್ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಓಕೆನಾ. ಅದು ನೋಡ್ಕೊಂಡು ಬನ್ನಿ ವ್ಯೂಸ್ನ ಹೇಗೆ ಜಾಸ್ತಿ ಮಾಡ್ಕೋಬೋದು ಅಂತ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಾ, ನಾನೀಗ YT ಸ್ಟುಡಿಯೋಗೆ ಹೋಗ್ತೀನಿ. ಫಸ್ಟು ಮೇನ್ ಬೇಕಾಗಿರುತ್ತೆ YT ಸ್ಟುಡಿಯೋದಲ್ಲೇ ನಾವೆಲ್ಲ ಸೆಟ್ಟಿಂಗ್ಸ್ನು ಕೂಡ ಆನ್ ಮಾಡ್ಕೋಬೋದು, ವ್ಯೂಸ್ ಜಾಸ್ತಿ ಮಾಡ್ಕೋಬೋದು. ಇದು ನನ್ನ ಹೊಸ ಚಾನಲ್. ಈಗ 2 ವೀಡಿಯೋಸ್ನ ಹಾಕಿದ್ದೀನಿ. ಇನ್ನು ಸಬ್ಸ್ಕ್ರೈಬರ್ ಕೂಡ ಬಂದಿಲ್ಲ, ಒಬ್ಬರೇ ಸಬ್ಸ್ಕ್ರೈಬರ್ ಇದ್ದಾರೆ. ಇಲ್ಲಿ ನಾನು ಅನಾಲಿಟಿಕ್ಸ್ ಮೇಲೆ ಹೋಗ್ತೀನಿ. ಇಲ್ಲಿ ಕೆಳಗೆ ನೋಡ್ತಾ ಇರ್ಬೋದು ಡ್ಯಾಶ್ ಬೋರ್ಡು, ಆಮೇಲೆ ಕಂಟೆಂಟು, ಅನಾಲಿಟಿಕ್ಸ್ ಅಂತ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಫಸ್ಟ್ ಆಪ್ಷನ್ ಇಲ್ಲಿ ನೋಡ್ತಾ ಇರ್ಬೋದು ಇನ್ಸ್ಪಿರೇಷನ್ ಅಂತ ಇದೆ. ಓವರ್ ವ್ಯೂ, ಕಂಟೆಂಟ್, ಆಡಿಯನ್ಸ್ ಇದೆಯಲ್ಲ, ಅಲ್ಲಿ ಇನ್ಸ್ಪಿರೇಷನಲ್ಲಿ ಹೋಗ್ಬಿಟ್ಟು ಅಲ್ಲಿ ಸರ್ಚ್ ಬಾರಲ್ಲಿ ನೀವು ಯಾವ ಕ್ಯಾಟಗರಿಗೆ ವೀಡಿಯೋಸ್ನ ಮಾಡ್ತೀರಾ. ಈಗ ಫಾರ್ ಎಕ್ಸಾಂಪಲ್ ಟೆಕ್ಕಿಗೆ ಮಾಡ್ತೀರಾ ಅಂದರೆ ಅಲ್ಲಿ ಟೆಕ್ ಹಾಕೊಂಡ್ರೆ ಯಾವ ಒಂದು ಟೈಟಲ್ಗೆ ನೀವು ವೀಡಿಯೋಸ್ನ ಮಾಡಿದ್ರೆ ನಿಮಗೆ ವ್ಯೂಸ್ ಜಾಸ್ತಿ ಬರುತ್ತೆ ಅಂತ ತೋರಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಟೆಕ್ ಟ್ರೆಂಡಿಂಗ್ ಟಾಪಿಕ್ಸ್ ಅಂತ ಇದೆ. ಸೊ ಇದ್ರ ಬಗ್ಗೆ ಎಲ್ಲ ನೀವು ಇಲ್ಲಿ ಕೆಳಗೆ ಒಂದಷ್ಟು ವೀಡಿಯೋಸ್ಗಳು ಬರುತ್ತೆ, ಅದ್ರ ರಿಲೇಟೆಡ್ ಆಗಿ ಕೂಡ ನೀವು ವೀಡಿಯೋಸ್ನ ಮಾಡ್ಕೋಬೋದು, ಓಕೆನಾ. ಇದು ಎಕ್ಸಾಂಪಲ್ ಆಗಿ ಕೊಟ್ಟಿರ್ತಾರೆ. ಅದಾದಮೇಲೆ ನೀವು ಡೈಲಿ ವ್ಲಾಗ್ನ ಮಾಡ್ತೀರಾ ಅಂತಂದರೆ ಇಲ್ಲಿ ವ್ಲಾಗ್ನ ಹಾಕ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ವ್ಲಾಗ್ನ ಯಾವ ರಿಲೇಟೆಡ್ ಆಗಿ ನಾವು ಮಾಡ್ಬೋದು ಅಥವಾ ಯಾವ ಟೈಟಲ್ನ ಯೂಸ್ ಮಾಡ್ಕೋಬೋದು ಅಂತ ಕೂಡ ಇಲ್ಲಿ ಕೆಲವೊಂದು ಸರ್ಚಿಂಗ್, ಈ ಸದ್ಯಕ್ಕೆ ಟ್ರೆಂಡಿಂಗಲ್ಲಿರುವಂತಹ ಸರ್ಚಿಂಗ್ ಟೈಟಲ್ಸ್ನ ಇಲ್ಲೇ ತೋರಿಸ್ತಾರೆ ಯೂಟ್ಯೂಬ್ನವರು. ಸೊ ಇದನ್ನು ನೀವು ಯೂಸ್ ಮಾಡಿಕೊಂಡು ವ್ಲಾಗಿಂಗ್ ವೀಡಿಯೋಸ್ನ ಕೂಡ ಮಾಡ್ಕೋಬೋದು, ಓಕೆನಾ. ಅದಾದಮೇಲೆ ಇಲ್ಲ ನೀವು ಬೇರೆ ಕ್ಯಾಟಗರಿ ಅಂದರೆ ಕಾರ್ಟೂನ್ಸ್ ಇದೆಲ್ಲ ಈಗ ತುಂಬ ನಡೀತಾ ಇದೆ, ಕಾರ್ಟೂನಿಗೆ ಸಂಬಂಧಪಟ್ಟಂಗೆ ನೀವು ವೀಡಿಯೋಸ್ನ ಮಾಡ್ತೀರಾ ಅಂತ ಅನ್ನೋ ಹಾಗಿದ್ರೆ ಅದಕ್ಕೂ ಕೂಡ ಯಾವ ಥರ ಅಂದರೆ ಲೈಕ್ ಯಾವ ಟೈಟಲ್ ಮೇಲೆ ನೀವು ವೀಡಿಯೋಸ್ನ ಮಾಡಬೇಕು ಅಂತ ಇಲ್ಲಿ ಕೆಳಗೆ ಒಂದಷ್ಟು ಎಕ್ಸಾಂಪಲ್ಸ್ನ ಕೊಡ್ತಾರೆ. ಅದನ್ನು ಯೂಸ್ ಮಾಡಿಕೊಂಡು ನೀವು ವೀಡಿಯೋಸ್ನ ಮಾಡ್ಕೋಬೋದು, ಓಕೆನಾ. ಇದರಿಂದ ಇದು ಸರ್ಚಿಂಗ್ ಬಾರಲ್ಲಿರೋದ್ರಿಂದ ಇದು ತುಂಬ ಟ್ರೆಂಡಿಂಗಲ್ಲಿರುತ್ತೆ ಅಂತಲೇ ಅರ್ಥ. ಇದ್ರ ರಿಲೇಟೆಡಾಗಿ ನೀವು ವೀಡಿಯೋಸ್ ಮಾಡಿದರೆ ಡೆಫಿನೆಟ್ಲಿ ನಿಮಗೆ ವ್ಯೂಸ್ ಜಾಸ್ತಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ, ಓಕೆನಾ. ಫ್ರೆಂಡ್ಸ್, ನೋಡಿದ್ರಿ ಅಲ್ಲ, ನಿಮಗೆ ಒಂದು ಐಡಿಯಾ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಏನು ನಾನು ತೋರಿಸಿದ್ದೆ YT ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಅನ್ನೋ ಒಂದು ಸರ್ಚ್ ಬಾರಲ್ಲಿ ಹೋಗ್ಬಿಟ್ರೆ ನಿಮಗೆ ಯಾವ ಕ್ಯಾಟಗರಿ ಮೇಲೆ ವೀಡಿಯೋಸ್ ಮಾಡಬೇಕು ಮತ್ತು ವ್ಯೂಸ್ನ ಯಾವ ಥರ ತರಿಸ್ಕೋಬೇಕು ಅಥವಾ ಟೈಟಲ್ ಏನು ಹಾಕಬೇಕು ಅಂತ ನಿಮಗೆ ತೋರಿಸುತ್ತೆ. ಆ ಒಂದು ಕ್ಯಾಟಗರಿ ಮೇಲೆ ನೀವು ವೀಡಿಯೋಸ್ನ ಮಾಡ್ತಾ ಬಂದರೆ ಆಲ್ಮೋಸ್ಟ್ ಒಂದು 15 ಡೇಸ್ 20 ಡೇಸ್ ಮಾಡ್ತಾ ಬಂದರೆ ಯಾವುದಾದ್ರೂ ಒಂದು ವೀಡಿಯೋ ವೈರಲ್ ಆಗೇ ಆಗುತ್ತೆ. ಅಲ್ಲಿಂದ ವ್ಯೂಸ್ ಮತ್ತು ಸಬ್ಸ್ಕ್ರೈಬರ್ಸ್ ಬಂದೇ ಬರ್ತಾರೆ. ಸೊ ಈ ಟ್ರಿಕ್ನ ಟ್ರೈ ಮಾಡಿ, ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿರೋರು. ಆ್ಯಂಡ್ ಪ್ಲೀಸ್ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ನಮಸ್ಕಾರ, ಥ್ಯಾಂಕ್ ಯು.